ಆರ್ಟ್ಸ್ ನಾನು ನಿಮ್ಮ ಆರ್ಜೆ ವಿದ್ಯಕ್ಕೆ. ಸೊ ನಾನು ಚೆನ್ನಾಗಿದ್ದೀನಿ, ಇವಳ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಹ್ಯಾಪಿ ಪೊಂಗಲ್ ಆ್ಯಂಡ್ ಮಕರ ಸಂಕ್ರಮಣ. ಸೊ ಇವತ್ತು ನಮ್ಮ ಪ್ಲ್ಯಾನ್ ಏನು ಅಂತ ಹೇಳೋಕ್ಕಿಂತ ಮುಂಚೆ ನನಗೊಂದು ಹೇಳಿ ಚಿಕ್ಕ ಕನ್ಫ್ಯೂಷನ್ ಏನಂದರೆ, ಈ ಕಷ್ಟಪಡೋದು ಮತ್ತು ಇಷ್ಟಪಡೋದು, ಈ ಕಷ್ಟಪಡೋದು ತಪ್ಪಾ ಸರಿಯಾ ಇಲ್ಲ ಇಷ್ಟಪಡೋದು ತಪ್ಪಾ ಸರಿಯಾ? ಸೊ ಆರ್ಟ್ಸ್ ಗೊತ್ತಿದ್ದವರು ಅರ್ಥ ಆದವರು ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಆಲ್ರೆಡಿ ಲಾಸ್ಟ್ ಇಯರ್ ಹೇಳಿದ್ದೆ ನಾವು ಸಫರಿಗೆ ಹೋಗ್ತಿದ್ದೀವಿ ಅಂತೇಳಿ. ಸೊ ಏನು ರೀಸನ್ ಅಂದರೆ, ನಾಳೆ ನನ್ನ ಕಸಿನ್, ನಮ್ಮ ಚಿಕ್ಕಮ್ಮನ ಮಗನ ಬರ್ಡೇ. ಸೊ ನಾರ್ಮಲಾಗಿ ಎಲ್ಲ ಕೇಕ್ ಕಟ್ ಮಾಡಿ ವಿಶ್ ಮಾಡೋದು ಅದೆಲ್ಲ ನಾರ್ಮಲ್ ಪ್ಲ್ಯಾನ್ ಆಗಾಯಿತು. ಸೊ ಅದಕ್ಕೆ ಮತ್ತೆ ಕೇಳಿದ್ವಿ ಡೇಟಾಗಿ ಅವನಿಗೇನು ಇಷ್ಟ ಅಂತೇಳಿ. ಸೊ ಅದಕ್ಕೆ ಅವನು ಹೇಳ್ದೆ ಅವನಿಗೇನು ಇಷ್ಟ ಅಂತ ಹೇಳಿದ್ದಕ್ಕೆ, ನಾನು ಇದುವರೆಗೂ ಝೂ ಹೋಗಿಲ್ಲ, ಝೂ ಕರ್ಕೊಂಡು ಹೋಗಂತ ಹೇಳಿಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ, ಸೊ ಇವತ್ತು ಸಫಾರಿಗೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದು ಬೇರೆ ಎಲ್ಲ ನಮ್ಮ ಬನ್ನೇರಘಟ್ಟ ಸಫಾರಿಗೆ ಹೋಗ್ತಿರೋದು. ಸೊ ನಮ್ಮ ವೀಡಿಯೋ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ದೀರಾ ಅಂದ್ಕೊಂಡ್ರೆ, ಸೊ ದಯಮಾಡಿ ಸಬ್ಸ್ಕ್ರೈಬ್ ನೋಡಿ, ಬೆಲ್ ಐಕಾನ್ ಟಚ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಾನು ಮಾತಾಡಿ. ನಾನು ಡೈರೆಕ್ಟಾಗಿ ನಾನು ಇನ್ಸ್ಟಾಗ್ರಾಮ್ ಐಡಿನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಡೈರೆಕ್ಟಾಗಿ ನಾನು ಏನೇ ಎನ್ಕ್ವೈರಿ ಇದ್ದರೂ ಮಾತಾಡ್ಬೋದು. ಸೊ ಆರ್ಟ್ಸ್ ನನ್ನ ತಮ್ಮ ಇನ್ನೂ ಬಂದಿಲ್ಲ, ರೆಡಿ ಆಗಬೇಕು. ಸೊ ಅವನು ಪಿಕಪ್ ಮಾಡಿ ಹೋಗೋದರಲ್ಲಿ ನಮ್ಮ RP ಬರ್ತಾನೆ, ಅವನು ನನಗೆ ಪಿಕಪ್ ಮಾಡಿಕೊಂಡು ಸೊ ಹೋಗ್ತಾ ಇರೋದು. ಸೊ ಬನ್ನಿ ನಾವು ಮೋಟೋ ಬ್ಲಾಗ್ ಮಾಡ್ತಾ ವೀಡಿಯೋ ಬರೋಣ. ಸೊ ನಾವು ಹೋಗ್ತಿದ್ದೀವಿ. ಸೊ ಬನ್ನಿ ಹುಡುಗನ ತೋರಿಸ್ತೀನಿ ನಾನು, ನನ್ನ ತಮ್ಮನ್ನ ನೋಡಿ ಹೇಗೆ ನಿಂತಿದ್ದಾನೆ. ಓಯ್ ಮುಂಜೆ ಕಾಮಿಡ ಹಾಯ್ ಸೊಲ್ಲು, ಹಿಂಗೆ ಹಾಯ್ ಆರ್ಟ್ಸ್. ಇವಂದೇ ಬರ್ಡೇ ನಾಳೆ. ಸೊ ಅದಕ್ಕೆ ಟ್ರಿಪ್ ಕರ್ಕೊಂಡು ಹೋಗ್ತಿರೋದು. ಉಂಟಾ ನಾಳೆಗೆ ಬರ್ಡೇ? ಹಾಂ ಹೊಸಮ್ಮ ವೀಡಿಯೋಲ್ಲ ಹೊಸಮ್ಮ, ವೀಡಿಯೋಲ್ಲ ಹೊಸವ ಹೊಸವಾ ಆನ್ చేసుకొని పోతా కదా. ನೆಕ್ಸ್ಟ್ ನಮ್ಮ ಮಮ್ಮಿ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ, ಬೇಡ. ಓಕೆ ಬೋಲ. పోతమ్మా, బాయ్ మా, బాయ్. నేను వీడియో సూపర్ చేసిన అమ్మాయి బాగా స్టేట్ బ్రష్ ಮಾಡ್ತಿದ್ದಾರೆ. ಆಮಾ ಬಾಯ್. ಓಕೆ ಹೋಗೋದ್ರೆ ಪೆಟ್ರೋಲ್ ಹಾಕಬೇಕು. ಸೊ ಓಕೆ ಹಾರ್ಸ್ ನಾವು ನಮ್ಮ ಟ್ರಿಪ್ನ ಸ್ಟಾರ್ಟ್ ಮಾಡಾಯಿತು. ಆ್ಯಕ್ಚುಲಿ ನಾವೇನಂದರೆ ಇಲ್ಲಿ ಮುಂದೆ ವೈಸರ್ ಇದೆಯಲ್ಲ ಎಲ್ಲಿ, ಸೊ ಇಲ್ಲಿ ಏನಂದರೆ ಅಲ್ಲೊಂದು ಗೋಪುರ ಹೋಲ್ಡರ್ ಇಟ್ಟಿದ್ದೀವಿ. ಸೊ ಅದನ್ನು ಹಾಕಿ ತೋರಿಸ್ತೀನಿ ನಾನು ಹೋಗ್ತಾ. ಸೊ ಸತ್ಯ ಟೈಮ್ ಇಲ್ಲ, ವಯಸ್ಸೆಲ್ಲ ಬಿಸಿಯಾಗಿದ್ದಾರೆ. ಸೊ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಸಂಕ್ರಮಣ ಮತ್ತು ಪೊಂಗಲ್. ದೇವಸ್ಥಾನ ಸಾಂಗ್ ಹಾಕಿದ್ರೆ ಜನಪದರಿಗೆ ಜೊತೆ ಇದೆ ಸಾಂಗ್. ಸೊ ಮೆತ್ತಿಗೆ ಆಗೋಣ. ಸೊ ಟೈಮ್ ಆಯಿತು. ಓಕೆ ಹಬ್ಬದ ಕಾರಣ ಸ್ವಲ್ಪ ರಸ್ತೆಗಳೆಲ್ಲ ರಶ್ ಆಗಿದೆ. ಸ್ವಲ್ಪ ನಮ್ಮ ಆತಿ ಬೇರೆ ನೈವೇದನೆ 10 ಗಂಟೆ ಹೋಗ್ಬೇಕಿತ್ತು ಆ್ಯಕ್ಚುಲಿ ನಾವು, ಆದರೆ ಇಲ್ಲೇ ಮತ್ತೆ ಟೈಮ್ ಆಯಿತು. ಗೇಟಿಯಾ ಬಚ್ಕೋ. ಏನನ್ನೋದು, ಈ ಸಂಕ್ರಾಂತಿ ದಿನ ಎಲ್ಲ ಮನೆಯಲ್ಲಿ ಸ್ವೀಟ್ ಮಾಡಿ ಸಾಕಾಗಿ ಎಂಜಾಯ್ ಮಾಡಿ. ಯಾವಾಗಲೂ ಈ ಕೋಪ ದೇಶ ಥರ ಎಲ್ಲ ಬೇಡ. ಸೊ ಹಬ್ಬದ ದಿನ ಮಾತ್ರ ಅಲ್ಲ, ನಾರ್ಮಲ್ ಡೇಸಲ್ಲೂ ಹ್ಯಾಪಿಯಾಗಿರಿ. ಸೊ ನನ್ನ ಪ್ರಕಾರ ನಾನು ಹಂಗೆ ಇರೋದು. ಅದೆಲ್ಲ ಯೋಚನೆ ಮಾಡೋಕ್ಕೆ ಟೈಮ್ ಇರೋಲ್ಲ ನನಗೆ. ಸೊ ಪೆಟ್ರೋಲ್ ಇಲ್ಲೇ ಹಾಕೋಣ, ಇಲ್ಲ RP ನೋಡ್ಬೇಕು ಹಾಕೋಣ. ಓಕೆ RPವರೆಗೂ ಹೋಗುತ್ತೆ ಗಾಡಿ. ಆ್ಯಕ್ಚುಲಿ ಅವ್ನು ಬಂದು ಇವಾಗ ಇಲ್ಲಿ ವಿಜಯಪುರ ಹತ್ರ ಇದ್ದಾನೆ. ಸೊ ನಾವು ಅಷ್ಟೇ ಹೋಗ್ಬೇಕು ವಿಜಯಪುರ ಹತ್ರ. ಆ್ಯಕ್ಚುಲಿ ಮುಂದೆ ಕ್ಯಾಮರಾ ಆಗಿ ತೋರಿಸ್ಬೇಕಿತ್ತು, ತೋರಿಸ್ತೀನಿ ಇಲ್ಲಿ ಬೇಡ. ಸೊ ಮುಂದೆ ಅದನ್ನ ತೋರಿಸ್ತೀನಿ. ಟ್ರಾಫಿಕ್ ಜಾಸ್ತಿ.
ಬನ್ನೇರುಘಟ್ಟ ಹತ್ರ ಹೋಗ್ತಿದ್ದೀವಿ. ನಾವು ಬನ್ನೇರುಘಟ್ಟ ಟೆಂಪಲ್ ಹತ್ರ ಹೋಗ್ಬಿಟ್ಟು ಹೋಗೋಣ, ಇಲ್ಲ ಝೂ ಇದೆ ಹೋಗೋಣ ಅಂತ ಗೊತ್ತಿಲ್ಲ. ಯಾವುದಕ್ಕೂ RPನ ಕೇಳಬೇಕು. ಇವತ್ತು ಟ್ರಾಫಿಕ್ ಇರೋದು ಒಳ್ಳೆಯದೇ ಒಂದು ಪಕ್ಷಕ್ಕೆ, ಬಟ್ ತುಂಬ ಓವರಾಗಿ ಟ್ರಾಫಿಕ್ ಆಗಿಬಿಟ್ಟು ಹೋಗ್ಬಿಡುತ್ತಾ. ಬಿಸಿಲು ಬೇರೆ ಮಾದ ಏನಾಚಿ எதுவுமே பண்ண முடியாது. டிராஃபிக்கில் சிக்னல் தான். ಟ್ರಾಫಿಕ್ನಾலே ಅದು ಬ್ಯಾಂಗ್ಳೂರ್ ತಾ ಎದುಮೇ ಇಲ್ಲ ನೋಡಿ. ಚಿಕ್ಕ ಹುಡುಗನೂ ಗೊತ್ತಾಯಿತು ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಅಂತ. 2024ಕ್ಕೆ ಎಷ್ಟೊಂದು ಟ್ರಾಫಿಕ್ ಅಂದರೆ ಇನ್ನು ಮುಂದೆ ಹೋಗ್ತಾ ಇರ್ತದೆ ಎಷ್ಟೊಂದು ಟ್ರಾಫಿಕ್ ಇರುತ್ತೋ ನೋಡುವ. ನಾವಿಲ್ಲ ತಾನೇ ಇರ್ತೀವಿ. ನಾವು ರಿಟರ್ನ್ ಮಾಡಬೇಕಾ? ಸ್ವಲ್ಪ ದಾರಿ ಕೊಟ್ಟರೆ ನನಗೆ ರಿಟರ್ನ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ವಿಡಿಯೋ ಯಾವ ಥರ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲ, ಫ್ರಂಟ್ ವ್ಯೂ ಕಾಣಿಸ್ತಿರಬೇಕು. ಯಾಕಂದರೆ ನಾನು ಇದೇ ಫಸ್ಟ್ ಟೈಮ್ ಈವ ಜೊತೆ ಮಾಡ್ತಿರೋದು. ಸೊ ಇದಕ್ಕೂ ಮುಂಚೆ ನಾವು ಡೈರೆಕ್ಟಾಗಿ ಈವ ಅಂತಿದೆ ನೋಡಿ, ಬರೀ ಬಾಯಲ್ಲಿ ಈವನೇ ಅಂತಿದೆ. ಕಿಸೋ ಜೊತೆ ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ಇದಕ್ಕೆ ಮುಂಚೆ ಈವ ಜೊತೆ ವೀಡಿಯೋ ಮಾಡಿದ್ವಿ. ಸೊ ಅದು ಸ್ವಲ್ಪ ಅದು ಡಿಫ್ರೆಂಟ್, ಇದು ಡಿಫ್ರೆಂಟ್ ಅಲ್ಲ. ಸೊ ನೋಡಲಿಕ್ಕೆ ಇವಾಗ ಯಾವ ಥರ ಇರುತ್ತೆ ಅಂತ ಬನ್ನಿ ಮುಂದೆ ಹೋಗ್ತಾ. ಓ ಮೈ ಗಾಡ್, ಈ ಟ್ರಾಫಿಕ್ ಮಾತ್ರ ತಾತ ಟ್ರಾಫ್ ಕೆಲಸಿದ್ದಾರೆ ಹತ್ರ ನೋಡ. ಅಷ್ಟು ಬೇಗ ಹೋಗಬೇಕು. ಗಾಡಿ ಬೇರೆ ಸರ್ವಿಸ್ ಮಾಡಿಸಿದ್ವಿ. ಸೊ ಗಾಡಿ ಇನ್ನೂ ಪವರ್ ಆಗಿಬಿಟ್ಟಿದೆ. ನಾರ್ಮಲ್ ಆಗೇ ಪವರು. ಸೊ ಇದು ಇನ್ನೂ ಹೆವಿಯಾಗಿ ಸರ್ವಿಸ್ ಮಾಡಿಕೊಟ್ಟಿದ್ದಾರೆ. ಕರೆಕ್ಟಾಗಿ KFC ಸಿಗ್ನಲ್ ಹತ್ರ ಹೋಗ್ತಿದ್ದೀವಿ. ನಾವು ಯಾವುದೇ ವ್ಲಾಗ್ ಮಾಡಬೇಕಿದ್ರೂ ನಾವು KFC ಸಿಗ್ನಲ್ ಕ್ರಾಸ್ ಮಾಡಿ ಹೋಗೋ ಥರ ಇದೆ. ಯಾಕಂದರೆ ನಾವು ಮಾರುತಿ ಮನೆ ಇದು ಕ್ರಾಸ್ ಆಗಿ ಬರೋದು, ಏನು ಮಾಡೋಕ್ಕಾಗಲ್ಲ. ಮತ್ತು ಏನಂದರೆ ನಾನು ಆ್ಯಕ್ಚುಲಿ ಸರ್ವಿಸ್ ಮಾಡಬೇಕಾದ್ರೆ ಒಬ್ಬರು ಫ್ಯಾನ್ ಸಿಕ್ಕಿದ್ರು, ಒಂದು ಹಾರ್ಟ್ಸ್. ಅವರು ಏನಂದರೆ ಚಾನಲ್ ಹೆಸರು ಗೊತ್ತು, ಬಟ್ ಏನಂದರೆ ಅವರಿಗೆ ನನ್ನ ಹೆಸರು ಗೊತ್ತಿಲ್ಲ ಅಂತೆ. ಸೊ AK ಅಂದರೆ ಅರುಣ್ ಕುಮಾರ್, ಸೊ RP ಅಂದರೆ ರಿಚರ್ಡ್ ಪೀಟರ್. ಫುಲ್ ಬಿಸಿ ಆಗಿಬಿಟ್ಟಿದ್ದೀವಿ, ಸೆಕೆ ಬೇರೆ ಜಾಸ್ತಿ. ಬಿಡಿ ದೇವರೇ ಬಿಟ್ಟರು. ಹಿಂದೆ ಬೇರೆ ಹುಡುಗ ಫುಲ್ ನಡಕ್ತಿದ್ದಾನೆ. ನಾನು ಆಗ್ತೀನಿ ನೋಡಿ 65 ಕಮ್ಮಿನೇ ಹೋಗ್ತಿದ್ದೀನಿ, ಆದರೆ ಹಿಂದೆ ನಡಕ್ತಿದ್ದಾನೆ ಹುಡುಗ. ಸೊ ಅವ್ನ ಫೇಸ್ ಕಾಣಿಸಲ್ಲ. ಏನು ಕ್ಯಾಮರಾ ಇದು ಮುಂದೆ ದೊಂಬಳೂರು ಬ್ರಿಡ್ಜ್ ಕ್ರಾಸ್ ಆದಮೇಲೆ ನಾನು ಕ್ಯಾಮರಾ ಮುಂದೆ ಹಾಕಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಇಡ್ತಿರೋದು. ಮುಂದೆ ನೋಡೋಣ. ಸೊ ಇವತ್ತು ಮಂಡೇ ಅಲ್ಲ, ನನಗೆ ಸಂಡೇ ಥರನೇ ಇದೆ. ಓಹೋ, ಆ ಕಡೆ ದಾರಿ ಕೊಟ್ಟರೆ ಈ ಕಡೆ ಬರ್ತಿದ್ದಾಳೆ ಬರೀವರಲ್ಲ. ಯಾಕೆ ಇವರು ಆ ಕಡೆ ಬರ್ತಿಲ್ಲ, ಎಲ್ಲ ಈ ಕಡೆ ಬರ್ತಿದ್ದಾರೆ. ಮೇ ಬಿ ಅಲ್ಲಿ ರೋಡ್ ರಿಪೇರಿ ಆಗಿರಬೇಕು. ಚೆನ್ನಾಗಿರೋ ರೋಡ್ನು ಹಾಳು ಮಾಡಿಬಿಟ್ಟು ಹಂಗೆ ಬಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ಗೊತ್ತಲ್ಲ, ಆ್ಯಕ್ಸಿಡೆಂಟ್ ಬಂದಾಗ ನಾವು ಅದು ಸರಿ ಮಾಡ್ತೀವಿ, ಅವರೇ ಹಾಳು ಮಾಡಿದ್ದನ್ನ ಅವರೇ ಸರಿ ಮಾಡಿಕೊಡ್ತಾರೆ. ಕರ್ವ್ ಆದಮೇಲೆ ಅಲ್ಲೊಂದು ರೋಡ್ ಸೈಡಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಕ್ಯಾಮರಾ ಮುಂದೆ ಹಾಕೋತೀವಿ. ಹಿಂದೆ ಅವ್ನು ಕುತ್ಕೊಂಡಿರೋದೇ ಗೊತ್ತಾಗಲ್ಲ.
ವೆಯ್ಟ್ ಬೇರೆ ಕಮ್ಮಿ ಇದಾನ. ಸೊ ನನಗೇನೋ ಒಂದು ಬ್ಯಾಗ್ ಇರೋ ಥರನೇ ಫೀಲ್ ಆಗ್ತಿದೆ ಅಷ್ಟೇ. ಸಿರಿ ಕ್ಯಾಮ್ರಾ ಮುಂದೆ ಆಗ್ತೀನಿ. ನೋಡುವ ನಾವು ಒಂದು RP ಸಿಕ್ಕದ. ಸೊ RP ಆಗಿ ಅಮ್ಮ ಕ್ಯಾಮ್ರಾ ಜಾಗ ಇಲ್ಲ ಕ್ಯಾಮ್ರಾ. ಸೊ ಯಾವ ಥರ ಕ್ಯಾಮ್ರಾ ಕಾಣಿಸಿದೆ ಗೊತ್ತಿಲ್ಲ ನೋಡೋಣ. ಸೊ ನೋಡಿ ನಾವು ಕೊನೆಗೂ ಈ ಹತ್ರನೇ ಬಂದ್ವಿ. ಹುಡುಗ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ ಬಿಡಿ. ಅಂದರೆ ಒಂಥರ ತುಂಬ ಕ್ಲೋಸ್ ಆಗಿರೋ ಗಾಡಿ, ಕಿಸ್ಸರು ತುಂಬ ಕ್ಲೋಸ್ ಆಗಿರೋ ಗಾಡಿನೇ. ಬಟ್ ಏನಂದರೆ ಅದಕ್ಕಿಂತ ಮುಂಚೆ ನಾವು ತುಂಬ ಕಷ್ಟಪಟ್ಟು ತೊಗೊಂಡಿರೋ ಗಾಡಿ, ಹೈ ಲೆವೆಲ್ ಡಿಸ್ಕಲ್ಲಿ ಇರಬೇಕಾ ತೊಗೊಂಡಿರೋ ಗಾಡಿ ಇವ. ಸೊ ನನಗೆ ಕಿಸ್ಸರ್ ಎಷ್ಟು ಇಷ್ಟನೋ ಇಲ್ಲ ಹಿಂಗರ್ಕೆ ನಾ ಹಂಗರ್ಕೆ ಬರ್ತಾನೆ. ಕಿಸ್ಸರ್ ಎಷ್ಟು ಇಷ್ಟನೋ ಅದಕ್ಕಿಂತ 1% ಜಾಸ್ತಿ ಇವ ಇಷ್ಟ. ಡೊಳ್ಳು ಕುಣಿತ ಅಲ್ಲ, ಡೊಳ್ಳು ಕುಣಿತ ಮಾಡ್ತಿದ್ದಾರೆ ಅನಿಸುತ್ತೆ. ಅಲ್ಲಿದೆ 19 ಕಿಲೋಮೀಟರ್ ತಾನೆ ಹೋಯಿಲ್ಲ ಆರಾಮ. ಸರಿಯಿಂದ ಕರೆಕ್ಟಾಗಿ 19 ಕಿಲೋಮೀಟರ್ ತೋರಿಸಿದೆ. ಸರಿ, ನಾವು ಈ ಕಡೆ ಹೋಗ್ಬೇಕಾರಲ್ಲ, ನಾವು ಜಾಸ್ತಿ ಹೊಸೂರಿಗೆ ಹೋಗ್ಬೇಕಾದ್ರೆ ಈ ಕಡೆನೇ ಜಾಸ್ತಿ ಯೂಸ್ ಮಾಡ್ತಿದ್ವಿ. ಸೊ ಆವಾಗ ನಾನು ಮೋಟೋ ಬ್ಲಾಗೆಲ್ಲ ಮಾಡ್ತಿದ್ದಿಲ್ಲ, ಆವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಿಲ್ಲ. ಸೊ ಭಯಲ್ಲ ಆ ಥರ ಮ್ಯಾಪ್ ಇದೆ, ಅವ್ನು ಬರ್ತಾನೆ ಆವಾಗ. ಅಯ್ಯೋ ಅಕ್ಕ ಪಾತು ವಾಂಗೋ. ಅಯ್ಯೋ ಇಂಡಿಕೇಟರ್ ಹಾಕಿದ್ದಾರೆ, ರೈಟ್ ನೋಡ್ತಿಲ್ಲ, ಬರೀ ಲೆಫ್ಟ್ ಸೈಡ್ ಮಾತ್ರ ನೋಡ್ಕೊಂಡು ರಿಟರ್ನ್ ಮಾಡ್ತಿದ್ದಾರೆ. ಹಿಂಗಪ್ಪ ಡಿಯರ್ ಕೊಟ್ಟರು. சும்மா இருக்க நான் சும்மா இருக்கேன் எதுக்கு சும்மா இருக்க ஐயோ அண்ணா மரியாதை நோடி ஆ நான் எனக்குலாம் பிரச்சனையே இல்லை பேசு கூகுள் மேப் போய் சொல்லாது அப்படின்னு நானும் நினைக்கிறேன் பார்க்கலாம் ಕೇಳಿ ಕೇಳಿ ನಲ್ಲ ಕೇಳಿ ನಮ್ಮ ಹುಡುಗ ಏನೋ ಒಂದು ಕ್ವಶನ್ ಕೇಳ್ತಾ ಅಂತ ನಿಲ್ಲಿಕ್ಕ ಹಾಂ 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 புரியல ஒருத்த கண்ணு தெரியாதவ ஓகே ஒருத்த கருப்பு துணி போட்டுக்கின்னு காட்டில் நடந்து பண்ணிக்கிறான் ஆனால் அவனுக்கு கண்ணு தெரியாது ஓகே ஆ எனக்கு டவுட் என்னன்னா அவ கார்ல தானே இருக்கா எப்படி கார்ல வருவா காட்டுக்குள்ள எப்படி கார் வரும் ஓகே காட்டுக்குள்ள ரோடு ஓகே ஆ குட் क्वेश्चन ஆ ஓ
ஓ காட்டுக்குள்ளே கருப்பு ட்ரெஸ் போட்டுக்குன்னு கண்ணு தேவை வந்து நிற்கும் போது அங்கே ஒரு ரோட்ல ஸ்பீடாக ஒரு கார் வரும், அவனை பார்த்ததுன்னா அவன் பிரேக் போட்டுடுவான். இது கொஷனு. ஓ அவன் எப்படி பிரேக் போடணும் தான் கொஷனா? இல்லை இப்போ உன் கொஷன் என்ன, கார் எப்படி பிரேக் போட்டான்ட்டு. காலில் போட்டிருப்பா, காலத்துல பிரேக் போடுவா. பகல் டைம் இருக்கும், எல்லா அதுலேயும் இருக்கும். நான் அன்னைக்கு பவர் பேங்க் அப்படியே இருக்கும். சரி சொல்லு, தெரியல நீயே சொல்லு. ஓ இது நைட்டாக இருந்தால் வச்சுட்டு போயிட்டு இருப்பான். ಓಕೆ ಹಾರ್ಟ್ಸ್, ನಾವು ಇವಾಗ ಮಡಿವಾಳ ಮಾರ್ಕೆಟ್ ಹತ್ರ ಬರ್ತಿದ್ವಿ. ನನಗೆ ಏನು ಡೌಟ್ ಅಂದರೆ ನಾವು ಇನ್ನೂ ಲೇಟಾಗಿ ಹೋಗ್ತಿರ್ಬೇಕಾದ್ರೆ ನಾವು ಈ ಬಂದೇ ಇಲ್ಲ. ಈ ಸಲ ಮ್ಯಾಪ್ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ, ಏನೋ ಡೌಟ್ ಇದೆ, ಬಟ್ ನೋಡೋಣ ಏನಾಗುತ್ತೆ ಅಂತ. ಓಕೆ ಇದು ನನಗೆ ಗೊತ್ತಿದ್ದ ಪ್ರಕಾರ ಹೈವೇಯಿಂದನೇ ಕನೆಕ್ಟ್ ಆಗಿ ಆ ರೋಡಿಗೆ ಕರ್ಕೊಂಡು ಹೋಗ್ತಿದೆ ಅನಿಸುತ್ತೆ. அதெல்லாம் இருக்கிறதுனால கணக்கு வந்து பிரேக் வச்சுருக்கான். ಅವಳಿಗೆ ಎಷ್ಟು ಗೊತ್ತಾ ವಯಸ್ಸು? 11 ಮುಗಿದು 12 ಆಗ್ತಿದೆ. ಸೊ ಅಷ್ಟು ಗೊತ್ತಾ, ನಂಗೆ ಚಿಕ್ಕ ಮಕ್ಕಳು ತುಂಬ ಇಷ್ಟ. ಸೊ ಇವನಿಗೂ ಇನ್ನೊಬ್ಬ ತಮ್ಮ ಇದ್ದಾನೆ, ಅವನ ಹೆಸರು ಆ್ಯಕ್ಚುಲಿ ಬೇಡ ಇರಲ್ಲ, ನಾನು ತೋರಿಸ್ಬೇಕಂತ ಹೇಳ್ತೀನಿ. ಸೊ ಅವನು ನಿನಗಿಂತ ಚಿಕ್ಕ ಹುಡುಗ, ಇವಾಗ ಅಷ್ಟೊಂದು 5 to 6 years ಇರ್ಬೋದು. ಸೊ ಅವನಿನ್ನೂ ಜಾಲಿಯಾಗಿರುತ್ತೆ. ನೋಡಿ ಮಡಿವಾಳ ಮಾರ್ಕೆಟ್. ಇದು ಕೇರಳ ಅಲ್ಲಡ, ಮಡಿವಾಳ. ಕೇರಳಕ್ಕೆ ಬಂದ ಮಜಾ ಆಯ್ತಾ? ಓಕೆ ಇಲ್ಲಿ ಕ್ರಾಸ್ ಬೇರೆ ಮಾತ್ರ ಸ್ವಲ್ಪ ಸ್ಲೋ ಹೋಗು. ಕುಚ್ಚಿ ಮೇಲೆ ಹೋಗ್ಬಾರ್ದಂತೆ, ಕುಚ್ಚಿ ಕೆಳಗಿಂದ ಹೋಗಿ ಲೆಫ್ಟ್ ತೆಗಿಬೇಕಂತೆ. ಓಕೆ ಸೊ ಮಡಿವಾಳ ಕ್ರಾಸ್ ಆಗಿ ಸಿಟಿ ಗೋಲ್ಡ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಿದ್ದೀವಿ. ಇದರಿಂದ 34 ನಿಮಿಷ 16 ಕಿಲೋಮೀಟರ್ ತೋರಿಸ್ತಿದೆ. ಮೈಕ್ ಹಾಕಿದೆ, ಮುಂದೆ ಹೋಗ್ಬಿಟ್ಟ. ಸ್ವಲ್ಪ ಪೀಸಾಗಿ ಅವನಿಗೆ ಅವನು ಸ್ವಲ್ಪ ಫಿಟ್ ಆಗಿದ್ದಾನೆ ಆರ್ತಿ ಸ್ವಲ್ಪ. ಸೊ ಅದರಿಂದ ಅವನಿಗೆ ಆ ಗಾಡಿ ಫುಲ್ ಲುಕ್ ಚೆನ್ನಾಗಿದೆ. ಅವನಿಗೆ ನಾರ್ಮಲ್ ಆಗಿ ಅವ್ನ ಲುಕ್ ಚೆನ್ನಾಗಿದೆ. ನಮಗೆ ನಾವು ಈ ಥರ ರೈಡಿಂಗ್ ಜಾಕೆಟ್ ಹಾಕಿ ಸುತ್ತಿ ಅದೆಲ್ಲ ಹಾಕಿದ್ರೆ ಮಾತ್ರ. ಹೇಳ್ತಿದ್ದಲ್ಲ, ಸೊ ನಾವು ಇದಕ್ಕಿಂತ ಸ್ವಲ್ಪ ಮುಂದೆ ಹೋದರೆ ಅಲ್ಲೊಂದು ರಾಯಲ್ ಬಜಾರ್ಸ್ ಇದೆ. ಸೊ ನಾವು ಗಾಡಿಗೆ ರೆಂಟ್ ತೆಗೆದು ಅಲ್ಲಿಂದ ರೆಂಟ್ ತೆಗೆದು ಒಳ್ಳೆ ಟ್ರಿಪ್ಪಲ್ಲಿ ಹೊಡಿತಿದ್ವಿ. ಸೊ ಆವಾಗ ಇಬ್ಬರ ಹತ್ರನೂ ಗಾಡಿ ಇದ್ದಿಲ್ಲ. ಸೊ ಅದಾದಮೇಲೆ ಇವಾಗ ತುಂಬ ಪ್ಲ್ಯಾನ್ ಮಾಡಿದ್ವಿ. ಸೊ ತಗೋಬೇಕು ಅಂತೇಳಿ ಅದಕ್ಕಂತ ನಾನು ಕೆಲ್ಸಕ್ಕೆ ಹೋಗಿ ಸೊ ಇವಾಗ ತೊಗೊಂಡ್ವಿ. ಅದು ಆ್ಯಕ್ಚುಲಿ ತೊಗೊಂಡೆಂದರೆ ಡೌನ್ ಪೇಮೆಂಟ್ ಮಾಡಿ ತೊಗೊಂಡಿದ್ದು. ಸೊ ಇರೋದು ನಿಜನ ಹೇಳಿಬಿಡ್ಬೇಕಲ್ಲ. ಸೊ ಅದಕ್ಕೆ ಸೊ ಇವಾಗ 2 ಗಾಡಿ ಡೌನ್ ಪೇಮೆಂಟಲ್ಲಿ ಇದೆ. ಸೊ ನೋಡೋಣ, ಆದಷ್ಟು ಬೇಗ ನಾವು ಫುಲ್ ಕ್ಯಾಶ್ ಕಟ್ಟೋಣ. ಆರ್ಟ್ಸ್ ನೀವಿರ್ಬೇಕಾದ್ರೆ ಭಯ ಇಲ್ಲ. ಸೊ ಆದಷ್ಟು ಬೇಗ ನಮ್ಮನ್ನು ಬೆಳೆಸಿ ಥರ ನೋಡ್ಕೊಳ್ಳಿ. ಸೊ ನಾನು ಯಾವತ್ತೂ ಯಾರನ್ನೂ ಮರೆಯಲ್ಲ. ಸೊ ನಮ್ಮ ಡ್ರೀಮ್ಗಳು ಇನ್ನೂ ತುಂಬ ದೊಡ್ಡದಾಗಿದೆ. ಸೊ ಆ ಡ್ರೀಮ್ನೆಲ್ಲ ನಾನು ಮುಟ್ಬಿಟ್ಟು ಹೋಗ್ತೀನಿ. ಸೊ ಅದು ಇಲ್ಲದೆ ಇದೊಂದು ಟ್ರಿಪ್ ನಮ್ಮದು ಪ್ಲ್ಯಾನ್ ಆದಮೇಲೆ ನಿಮಗೊಂದು ಸರ್ಪ್ರೈಸಾಗಿ ಒಂದು ವೀಡಿಯೋ ತೋರಿಸ್ತೀನಿ. ಸೊ ಅದೇನೆಂದರೆ ನಮ್ಮ ಮನೆ. ಸೊ ಮನೆ ಅಂದರೆ ನಮ್ಮ ಮನೆಯೇ ಅಲ್ಲ, ಮನೆಯೊಳಗಡೆ ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕಾದ್ರೆ ಯಾವ ಥರ ಎಲ್ಲ ಪ್ಲ್ಯಾನ್ ಮಾಡಿದೆ. ಸೊ ಯಾವ ಥರ ಎಲ್ಲ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದೆ. ಸೊ ಇದಕ್ಕೆ ಮೇಲೆ ಎಷ್ಟು ಏನೇನು ಮಾಡಬೇಕು. ಸೊ ಅದೆಲ್ಲ ಸ್ವಲ್ಪ ಒಂದು ಶಾರ್ಟಾಗಿ ಮಾಡಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಮಿಸ್ ಮಾಡಿದೆ ಅದನ್ನು ನೋಡ್ಕೊಳ್ಳಿ. ಬಟ್ ಇವಾಗ ಮಾಡಲ್ಲ, ಇದು ಟ್ರಿಪ್ ಆದಮೇಲೆ ನೆಕ್ಸ್ಟ್ ಅದನ್ನೇ ಮಾಡಬೇಕು. ಸೊ ಆದಷ್ಟು ಸಪೋರ್ಟ್ ಮಾಡಿ, ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಸೊ ಆದಷ್ಟು ಬೇಗ ನಮ್ಮ ಡ್ರೀಮ್ಗೆ ಹೆಲ್ಪ್ ಮಾಡಿ.
ಸೊ ನಾವು ಇವಾಗ ಆ್ಯಕ್ಚುಲಿ ನಾವು ಆ ಕಡೆಯಿಂದ ಹೋಗಿರಿ ಮಡಿವಾಳ ಲೇಕ್ ಆ ಕಡೆ. ಸೊ ನಾನು ತೋರ್ಸಕ್ಕೆ ಮಾಡ್ತಾರೆ ನಿಮ್ಮ ಹತ್ರ ಮಾತಾಡ್ಕೊಂಡು. ಆ್ಯಕ್ಚುಲಿ ನಾನು ಬರಬೇಕಾದ್ರೆ ಈ ಕಡೆ ಬಂದೆ ಪಕ್ಕ ತೋರಿಸ್ತೀನಿ ನೋಡಿ, ಅದು ಲೇಕ್ ಆ ಕಡೆ. ಲೇಕ್ ಹತ್ರನೇ, ಬಟ್ ಏನಂದರೆ ಆ ಕಡೆ ರೋಡಲ್ಲಿ ಹಿಂದುಗಡೆ ರೋಡಲ್ಲಿ ಲೇಕ್ ಇದೆ, ನಾವು ಮುಂದೆ ರೋಡಲ್ಲಿ ಬಂದಿದ್ದೀವಿ ಅಷ್ಟೇ. ತುಂಬ ಜನ ಬರ್ತೀವಿ, ಬಟ್ ಗಂಟೆ ಒಂದು ಸಲ ಇದಕ್ಕೂ ಮಡಿವಾಳ ಲೇಕಿಗೂ ಬಂದುಬಿಟ್ಟು ಬೋಟಿಂಗ್ ಮಾಡಬೇಕು. ಸೊ ಅಲ್ಲಿ ನಾನು 2 ಸಲ ಹೋಗಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಬಂದರೆ ಪಕ್ಕ ಅದನ್ನು ನಿಮಗೋಸ್ಕರ ವಿಡಿಯೋ ವ್ಲಾಗ್ ಮಾಡಿ ಫುಲ್ ಬೋಟಿಂಗ್ ವಿಡಿಯೋ ಎಲ್ಲ ತೋರಿಸ್ತೀನಿ. ನೋಡಿ ಕಾಣ್ತಿದೆಯಾ ಇದೆಲ್ಲ ಪಾರ್ಕ್. ಸೊ ಎಂಟ್ರಿ ಇಲ್ಲೇ, ಮಡಿವಾಳ ಲೇಕ್ ಎಂಟ್ರಿ ಇಲ್ಲೇ ಬರೋದು. ಸೊ ನಾನು ನೆಕ್ಸ್ಟ್ ಟೈಮ್ ನಿಮಗೆ ಇಲ್ಲಿ ವ್ಲಾಗ್ ಮಾಡಬೇಕು ತೋರಿಸ್ತೀನಿ. ಆ್ಯಕ್ಚುಲಿ ಇವಾಗ ಯಾವುದು ಹೊರಗಡೆ ಇಲ್ಲ, ಟೈಮಿಂಗ್ ಇದೆ ಅದಕ್ಕೂ. ನಾನು ಒಂದು 2 ಸಲ ಹೋಗಬೇಕು. ಈವ್ನಿಂಗ್ ಟೈಮಲ್ಲಿ 6 o'clock 5:30 ಮೇಲೆ ಹೋಗಿದ್ದು, 6 to 5:30 ಮೇಲೆ ಹೋಗಿದ್ದು. ಸೊ ಓಪನ್ ಇರುತ್ತೆ. ಹಿಂದೆ ಬರ್ತಿದ್ದಾನೆ, ಬೇರೆ ಲೆವೆಲ್ ಲುಕ್ಕು. ಅವನಿಗೆ ಗಾಡಿ ಹೆಂಗಿದೆ ಅಂದರೆ ಒಂದು ಹೆವಿ ಶ್ರೀಮಂತರ ಲುಕ್ಕು ಅದೊಂದು ಬರುತ್ತಲ್ಲ, ಏನನ್ನೋದು. ಸೊ ನಾವಿವಾಗ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಒಂದು ಫ್ಯಾನ್ಸಿ ಬೈಕಲ್ಲಿ ಒಬ್ಬರು ಒಂದು ರಿಚ್ ಪರ್ಸನ್ ಬಂದು ತಾಳ್ತಾರೆ ಇರುತ್ತೆ. ಸೊ ಆ ಲುಕ್ ಅವನಿಗೆ ತೋರಿಸ್ತಿದೆ. ಅದು ಓಪನ್ ಆಗಿರ್ಬೇಕಾದ್ರೆ ನನಗೂ ಅಷ್ಟೊಂದು ಲುಕ್, ನಾನು ಆ್ಯಕ್ಚುಲಿ ನೋಡಿಲ್ಲ ನನ್ನ ಲುಕ್ ಯಾವ ಥರ ಇದೆ ಅಂತೇಳಿ. ಸೊ ಬಟ್ ನನಗೆ ಓಕೆ ಆವ್ರೇಜ್, ಬಟ್ ಅವನಿಗೆ 100% ಕಟ್ಟ ಸುಟ್ಟೋಗುತ್ತೆ ಗಾಡಿ. ಸೊ ಹೆವಿ. ಸೊ ಇನ್ನೂ ತುಂಬ ಪ್ಲಾನ್ಗಳಿವೆ. ಸೊ ನಾವು ತೋರಿಸಿ ಮಾಡೋಣ. ಸರಿ, ಇವಾಗ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಹಾಟ್ಸ್. ಸೊ ಮಡಿವಾಳ ಲೇಕ್ ಕ್ರಾಸ್ ಮಾಡಿ ಬರ್ತಿದ್ದೀವಿ, ನನ್ನ ಹತ್ರ ಗೊತ್ತು, ಬಟ್ ಈ ಜಾಗದ ಹೆಸರೆಲ್ಲ ಗೊತ್ತಿಲ್ಲ. ಗೂಗಲಲ್ಲಿ ಏನಾದ್ರು ಹಾಕಿದರೆ ಹೇಳ್ತೀನಿ ರೀ, ಒಂದು ನಿಮಿಷ. ಇಲ್ಲ, ಇಲ್ಲಿ ಬಂದು ಏನಾಕಿದ್ದಾರೆ ಅಂದರೆ ಬನ್ನೇಘಟ್ಟ ರೋಡ್ ಅಂತಲೇ ಹಾಕಿದ್ದಾರೆ. ಬೆಟ್ಟಲ್ಲಿ ಹಾಕ್ಸ್ಬೇಕಿತ್ತು ಅವನು. ಮೊನ್ನೆ ಇಲ್ಲ ನೋಡಿ ಹೆಂಗಿದೆ ಲುಕ್ಕು, ಅವನಿಗೆ ಸಕ್ಕದಾಗಿದೆ. ನಂಗೆ ನೋಡ್ತಾನೆ ಒಂಥರ ಗೂಸಮ್ ಅಂತಾರಲ್ಲ, ಒಂಥರ ಕೂದಲೆಲ್ಲ ನಿಂತ್ಕೊಬಿಡುತ್ತೆ ಕೈಯಲ್ಲೆಲ್ಲ. ಒಂಥರ ಒಂದು ಸೆಲೆಬ್ರಿಟಿ ನೋಡ್ಬೇಕಾದ್ರೆ ಹೆಂಗಿರುತ್ತೆ ಆ ಥರ, ಆ ಲುಕ್ ಇದೆ ಅವನಿಗೆ. ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಏನು ಮಾಡಲಿ. ಓಕೆ, ಈ ರೋಡಿಗೆ ಬಂದೆ ನಾನು ಕರೆಕ್ಟಾಗಿ. நார்மல் அது சொல்லத்தான் வந்து நீயே சொல்லிட்டு ವಾಯ್ಸರ್ ಹಾಕೋಣ, ನಮ್ಮ ವಾಯ್ಸ್ ಕೇಳಿಸಲ್ಲ, ಅದೇ ಪ್ರಾಬ್ಲಮ್. ಸೊ ಇಲ್ಲಿಂದ ಒಂದೇ ಸ್ಟ್ರೇಟ್ ರೋಡು. ஏடா சும்மா இட்டு ஏதாவது பேசுறா பேசிட்டே இருப்பேன்ற இப்போ சும்மா இருக்க, பேசினே இருக்குவேன்ற இப்போ பார்த்தா சும்மா இருக்க. சமாளியில் பார்த்து சும்மா இருப்பியா? அப்போ வா, நீ கீழே இறங்கி பஸ்ஸில் வரியா? பின்ன ಸೋಗಿ ಹೋಗೋಣ, ಅವಸರ ಇಲ್ಲ. தொடலாம் விட மாட்டாங்க. வேணா நீ லைவாக பார்க்கலாம். ஓ, நீ ಫಸ್ಟ್ ಟೈಮ್ போகிறல? ಫಸ್ಟ್ ಟೈಮ್ போகிறல ಅಂತಮ್ಮ ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ಫಸ್ಟ್ ಟೈಮ್ ನಾನು ಹೋಗಿದ್ದೆ ನಾರ್ಮಲಾಗಿ ನಡ್ಕೊಂಡೆ. ಬಟ್ ಇವನ್ನ ಫಸ್ಟ್ ಟೈಮ್ ಸಫಾರಿಗೆ ಕರ್ಕೊಂಡು ಹೋಗ್ತೀವಿ, ನೋಡೋಣ ಯಾವ ಥರ ಇತ್ತು ಅಂತ. ಸೊ ಅದೇ ಸಫಾರಿ ನನಗೂ ಫಸ್ಟ್ ಟೈಮೇ. நம்ம சைனாக்காரனே வேறு லெவல் ஆகிட்டார்.
அவர் ஏதோ பண்ணுறாரு, என்ன பண்ணாரு தெரில. அதெல்லாம் இல்லாமையா? ஐயோ எங்கடா ஜூவே காணும், எப்படி ஜூ போகிறதுன்னு தெரியலையே. தாண்டி வந்துட்டோமோ ஜூவை. ஒரு நிமிஷம் மேப்பை பார்க்கலாம். ಒಂದೇ ನಿಮಿಷ. ಬ್ರೋ ಬನಾಡ ಝೂ ಹಿಂಗೆ ಹೋಗ್ಬೇಕಾ? ಝೂಗೆ? ಹಾಂ ಝೂ ಹಿಂಗೆ ಹೋಗ್ಬೇಕಾ? அட்டா நம்ம வந்த வேகத்தில் எப்படி வரோம்னு சொல்லிட்டு வராமல் போயிட்டோமோ. பொறுமையாக வருதுன்னு சொல்லுடா. பண்ணைக்கட்டா ஜூ எங்கே இருக்க நம்ம? அந்த ஜப்பான்காரனை பார்த்ததுனால அப்படியே ஓடி வந்துட்டோமோ, ஊற வந்துட்டோமோ. என்னடா இங்கே 7.5 கிலோமீட்டர் காமிக்குது, அவ்வளோ தூரமாக வந்துட்டோம். 7.5 கிலோமீட்டர் காமிக்குது வனகட்டா ஜூ. சே வந்த வேகம் அவ்வளோ ஸ்பீடாக வந்துச்சு, அவ்வளோ ஸ்லோவாக தானடா வந்தோம். என்ன என்னது? ஆ ஆ ಅಯ್ಯೋ 1.7 ಅಷ್ಟೇ ಇತ್ತು. ಆ್ಯಕ್ಚುಲಿ ನಾವು ಅಲ್ಲಿ ನೋಡಬೇಕಾದ ದೇವಸ್ಥಾನದ 1.7 ಕಿಲೋಮೀಟರ್ ಅಷ್ಟೇ ಝೂ ತೋರಿಸ್ತಿತ್ತು. ಬಟ್ ನಾವು ಬಂದಿದ್ದ ಸ್ಪೀಡಲ್ಲಿ ನೋಡಿದ್ರೆ ಫುಲ್. ಆ್ಯಕ್ಚುಲಿ ಅಷ್ಟೊಂದು ಸ್ಪೀಡಾಗಿ ಏನು ಮುಂದಿಲ್ಲ, ಬರೀ ಅವ್ರು ಯಾರೋ ಒಬ್ಬರು ಜಪಾನ್ ಅಣ್ಣ ಅದಕ್ಕೆ ಚೆನ್ನಾಗಿತ್ತು ಅಂತೇಳಿ. இப்போ பாரு ஒருத்தர் திட்டு வாங்க போகிறோம், நம்ம ஒருத்தர் திட்டு வாங்க போகிற பாரு. ಪಾರ್ಕಿಂಗ್ ಹತ್ರ ಇದ್ದೀವಿ ನೋಡಿ, ಬಟ್ ಹೆವಿ ರಶ್ ಆಗಿದೆ. ಸೊ ಬನ್ನಿ ನಾವು ಅಲ್ಲಿ ಟಿಕೆಟ್ ಹೊಡೆದ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಚೈಲೋನ್ ಹಾಂ KR Arts ನಾವು ಹಂಗೆ ಹೋಗೋಣ. ಇಲ್ಲ ಇಲ್ಲ ಬ್ಯಾಕ್ ಸೈಡ್. ಸೊ ಪ್ರೈಸ್ ನೋಡಿದ್ರಲ್ಲ. ಓಕೆ ಸಫಾರಿ ಈ ಕಡೆ ಹೋಗ್ಬೇಕಾ? ಸೊ ಅವನಕ್ಕೆಲ್ಲ ಬಿಸ್ಕೊಡ. ಕಮನ್ ಕಮನ್. ವೆಲ್ಕಮ್ ಟು ಸಫಾರಿ. मन टिकट का मन टिकट कोड मन टिकट अपना कोई तो नीचे ना वीडियो काम क्यों दे टिकट हार्ट्स दे ಎಲ್ಲ ಕಾಫಿ ಕೊಡಲ್ಲ. ಪ್ರೈಸ್ ಬ್ಲರ್ பண்ணில பரவாயில்லை. ಪ್ರೈಸ್ ಬ್ಲರ್ பண்றியா? பரவாயில்லை தெரியும், பிரச்சனை இல்லை. ஏய் எவ்வளோ போடுது நானே சீக்கிரம் சூப்பர் சூப்பர். நானே சீக்கிரம் ಆಲ್ಮೋಸ್ಟ್ ಹತ್ತ ಬಂದು ಇದಕ್ಕೂ ಲೈನ ಇಳಿಂಜದು. ಅಯ್ಯೋ 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 சூப்பர். 2 பேர் தான் உட்கார முடியும். இங்கே உட்காந்து அவங்க உட்கார வச்சு சரி கட் பண்ணிட்டா. இங்கே உட்காரா அவன் எப்படி உட்கார லாஸ்ட் டைம் லாஸ்ட் 5 சீட் இருக்கும்ட்டு विंडो सीट है उनका. अच्छा है कि विंडो तो कहीं तो पीछे ना नीता फोन से बना अबे कैसे नहीं. हां वेच कर अयो आने इच्छा सही ना इबे अंदर यार ಅದು ಉள்ள ಬಿಟ್ಟು ಬಿಡಲಿಲ್ಲ. क्या ಇದು ಮೈಕ್ ಟಚ್ பண்ணிக்கிறியா? வாய்ஸ் கேட்காதே.
ದರ್ಶನ ಇರ್ರ ಮತ್ತು ವಾಪಸ್ ಬಂದ ಅಲ್ಲಿ ನೋಡ್ಬೇಕು ಪ್ರಾಣಿಗಳು ನೋಡಕ್ಕೂ ನೋಡಕ್ಕೆ ಗಾಡಿಯಲ್ಲಿ ಕಾಣಿಸ್ಕೊಳ್ತವೆ ಅಲ್ಲಿ ಮುಖ್ಯಾಂತ ಬಾಯ್ ಇಲ್ಲಿ ಹಾಂ ಈ ಕಡೆ ನೋಡಮ್ಮ ಇಲ್ಲಿ ಇರ ಅಂದ ಮಾಡಿ ಈ ಕಡೆ ಬರ மத்தியா மாணிக்க வச்சு அங்கே பார்த்தது அந்தமான்னு சொன்னான் இங்கே பார்த்து இது அந்தமான் யானைக்குட்டி ஏய் சின்னதுரா அது ಎಷ್ಟೊಂದಿದೆ ಮೂರಿದೆ ನೋಡಿ ಮೊಬೈಲ್ ಬಿಟ್ಬಿಟ್ರೆ ಕಷ್ಟ ಮತ್ತೆ ஏய் ஃபோன் போனா பாத்துக்கற இங்க இருக்குடா அங்க பாரு எவ்வளவு இருக்குன்ட்டு ஏய் அங்க குளிக்கி பாரு ஓ குளிக்கி பாத்த அதுவும் பண்ணு எப்படி வேற அப்படியே கேமரா எடுத்து அங்கே படுக்கப்பல ஜூம் பண்ணு அம்மா ஏய் பாத்திரம் இது வேட போறல டேய் வண்டி சேவா ரொம்ப எஸ் மேம் ஏய் வாமா நான் போடு இன்வெஸ்ட் பண்ணி வரியா இது போயிட்டாரு இந்த வீடு எதுவும் ஆகாதுடா போன் ஊதாதுடா பார்க்கட்டு விட அதெல்லாம் பார்க்கணும் கரடி பியர் ಕೇಜ್ ರೈಡ್ ಹೋಗ್ತಿದ್ದೀವಿ ಕೇಜ್ ರೈಡ್ ಎಲ್ಲ ಜಿಂಕೆ ರೈಡ್ ಸಕ್ಕತ್ತಾಗಿದೆ ಓ ಹಂಗ ಕರಡಿ
அவளை கொஞ்சம் தள்ளி போகும்போது அடுத்த கொடுக்க வந்துட்டாங்க. கொஞ்சம் இவ்வளோ ஜூம் பண்ணி வச்சு நாதாரி மயில் அப்படியே விட்டுருந்தா கூட தெரிஞ்சுக்கடா. அதான் சாரி போயிடுச்சுடா கரெக்டி அது பிரபத்துக்குச்சுடா. ಇನ್ನೊಂದು ಕೆ ಜಿ ಬಂತು. ಇದರೊಳಗಡೆ ಇದೆ ಗೊತ್ತಿಲ್ಲ. ಇದಕ್ಕೆಲ್ಲ ಏನಾಗುತ್ತೆ ಬೋರ್ಡ್ ಬೋರ್ಡ್ இங்க ஒண்ணு கிடக்கு பாருங்க. இதுல ஆமா இதுல இதுல இது இது பெண்ணு கீழே தான் கிடக்கு. இந்த கீழே ஒண்ணு கிடக்குது. சாரி ಎಷ್ಟು ನ್ಯಾಚುರಲ್ ಆಗಿ ಮನೆಗೆ ನೋಡ இல்ல அவ கார்ல போனோடனே ಹಿಂಗೆ ಕೊಡ್ತಿರ್ತಾರ ಅಲ್ಲಿ ಇಲ್ಲಿ ಇಲ್ಲಿ ಮನಸ್ಸು ரன்னிங்ல அது ஒரு வண்டி போகுது. புடி 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 கொஞ்சம் முன்னாடி போகிறாங்க. அப்போ தான் போகுது. கரெக்டாக 3 இன்ச் தான். இங்கே ஒரு தூங்கிக்கா. இங்கே 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 சூப்பர். ಇಲ್ಲ ಇಲ್ಲೊಂದು ಬರಮ್ಮ ಪುಡಿ 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 ಮಾಡಿ நிற்க வேடா நிற்க வேடா நிற்க வேடா. முன்னாடி தானே பார்க்கலாம். அந்த பக்கம் தள்ளி இருக்கு. நீ என்ன புள்ளியான்னு கேட்க நீ என்ன புள்ளியா? வாடா வாடா முன்னாடி வாடா. கேரோ கேரோ விஸ்லாதா விஸ்லாதா கூப்பிட்றா கூப்பிட்றா. ஓய் மிஸ்டர் ஓய் அங்கே ஒருத்தர் நீ தூங்கிக்கா பாரு. அங்கே ஒருத்தக்க பாரு. அங்கே ஓய் பெரிய சிங்கம் சிங்கம் ஐயோ செம்மையாகுது. அங்கே இருக்குது. சே பத்து வேறு அது இங்கே உட்காந்து மூடி கரெக்டாக பார்க்க ஏய் அதுதான் வேணும். அங்கே இருக்கா நிற்க வச்சா இங்கே சூப்பர்டா. அம்மா ஃபோன் உள்ள போய் சொல்லு. ஆஃபீஸில் உட்காந்துக்க பார்த்துக்காங்க. அதே மாதிரி அங்கே உட்காந்து இருக்கேன். முடிச்சா லயன் முடிஞ்சிச்சு. லயன் ஆயிடுச்சு. இப்போ நான் வரேன் தெரியல. லயன் ஆகி இப்போ ஒன்ஸ் மோர் எல்லாம் சேஃப்டி இருக்கு பாருங்க. உங்களுக்கெல்லாம் இப்படி சேஃப்டியாக இருக்க பாருங்க. பேசிக்கல சேஃப்டி அப்படியே போகணும். அது கேர தெரியாதா? லயன் சீத்தா வரல. இங்கே பாருங்க மேலே ஓப்பனாக காட்டுது. மேலே ஓப்பனாக காட்டுதுறேன். முடி கூட வரல. டைகர்ஸ் எல்லாம் வரல. அதை ஜம்ப் பண்ணுவோம். இங்கே 2 பேர் இருக்காங்க. அம்மா ஆமாம் கையில் தான் இருக்கு. முன்னாடி கையில் தான் பதிக்கிறேன்.
ஒன்று மறைஞ்சிச்சு. சரி சரி எவ்வளோ பெருசு? இது மறைஞ்சிச்சு. கண்ணை ஐயா அங்கே வேறு போகும் பிடிச்சிங்கிறாங்க. அவர் என்ன பண்ணுறாரு? தூங்குறாரோ? சொன்ன மாதிரி நல்லா மத்தியான டைமில் நல்லா அசந்து இதுக்கு தான் சொல்ல காலையில் இதுக்கு மேலே என்ன சொல்லு இதுவும் பண்ணிக்கிறேன். சில மாதிரி கிடக்கு. கண்ணை தட்டி ఫోన్ ఎక్కడ కేసుకున్నా அங்கே போயிருக்கா பாத்தியா அந்த பக்கம் போய் சொன்னது அப்படியே பிடிச்சினு என்னடா பிரச்சனை? ஒயிட் டைகர் எங்கடா வரா? எங்கடா இருக்கா? பார்க்க விட மாட்டேங்கிறா. ஏய் கண்ணு முன்னாடி குதுறாது, இது முன்னாடி போய் நிக்குறாது. ஏய் ரோட்ல ஆமாடா அதோட எங்கடா? தெரிதா? சரி ஏய் அப்படியே காண்டடா பைய. அந்த பக்கம் ரைட் சைடு புடியோட கட் பண்ணிக்கிறேன்ல. ஆமாம் தம்பி இங்கே பாரு இங்கே தாக்குது. ஹலோ மிஸ்டர் அப்படியே அந்த மாதிரி கேமரா செட் பண்ண முடியாது. அவ்வளோதான் போடா கையில வச்சுக்கலாம் என்னெல்லாம். சரி இது பண்ணி டக்குன்னு அந்த பக்கம் எடுக்கிறதுக்கு செல்ஃபி சிஸ்டம் ஆச்சு. ஆனால் கை ஃபுல்லாக பிடிச்சிக்கணும். ஃபோன் விட்டா போயிடுச்சு. அந்த பையன் நம்மளால ஆனால் ஓ அங்கே போய் டைகர் ஜும்பா இல்லை பாருங்க நீங்க அடிச்ச பாருங்க தெரியல இப்போ பிடிங்க. டூ ஏஜ் பண்ணது கிட்ட காந்தா எம்படி கிட்ட காந்தா ஒன்று பயந்துச்சு அப்படியே கண்ணாடி எல்லாம் ஓடும். இங்கே பாரு ஒயிட் டைகர். நான் கேஜுக்குள்ள போட்டு வச்சிட்டாங்க. எவ்வளோ பெருசாக நான் முடிஞ்சு தள்ளி அப்படியே முடிக்கிறேன். நான் உடம்பே உள்ளே போயிடுறேன் வாய்க்குள்ள. சோம்பேறி பையன் தூங்கினே இருக்கா பார்த்தா. இங்கே பாரு இதுக்குள்ள குட்டி நல்லா ஒன்று நான் ஒரு ஒன்று கூட கத்த மாட்டேன். நீ கத்த மேடம் டிரைவர் நான் ஓகே சொன்னா நான் எப்பயும் ஓகே இறங்கி வந்துடுறேன். வந்துருந்தா டைகர் இதே ஒயிட் லைன் சேனம் இதுடா
ದೊಡ್ಡದಾಕು ಅವ ಕಿಲ್ಚಿ ಗೊತ್ತಲ್ಲ ಕಿಲ್ಚಿ ಗೊತ್ತಲ್ಲ ಓಕೆ ಸೊ ಸಫಾರಿ ಮುಗೀತು ಸೊ ಇಲ್ಲಿಂದ ಹೋಗೋದು ಇವಾಗ ನಮ್ಮದು ಸಫಾರಿ ಟ್ರಿಪ್ ಮುಗೀತು. ಸೊ ನಾವು ಇವಾಗ ನೆಕ್ಸ್ಟ್ ಝೂಗೆ ಹೋಗ್ತಿದ್ದೀವಿ. ಬಟ್ ಏನಂದರೆ ನಾವು ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ಕೊಳ್ಳೋಣ, ಯಾಕಂದರೆ ನಮಗೆ ಆಲ್ರೆಡಿ ಟೈಮ್ ತುಂಬ ಲೆಂತ್ ಆಗಿದೆ. ಸೊ ಅದರಿಂದ ನಾವು ಝೂಗೆ ಹೋಗೋ ಟ್ರಿಪ್ ಬಂದುಬಿಟ್ಟು ನಾವು ಸೆಕೆಂಡ್ ವೀಡಿಯೋ ಆಗಿ ಅಪ್ಲೋಡ್ ಮಾಡ್ತೀವಿ. ಆ್ಯಕ್ಚುಲಿ ಈ ವಿಡಿಯೋ ಬಂದುಬಿಟ್ಟು ನಾನು ಗುರುವಾರ ಅಪ್ಲೋಡ್ ಮಾಡ್ತೀನಿ. ಸೊ ಶುಕ್ರವಾರ ಬಂದುಬಿಟ್ಟು ಝೂ ಒಳಗಡೆ ಹೋಗೋ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಮಿಸ್ ಮಾಡ್ತೀರಿ, ಲವ್ ಮಾಡ್ತಾನೆ ಇರಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಹೊಸ್ದಾಗಿ ಚಾನಲ್ ನೋಡೋ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಸೊ ಯಾರು ಮಿಸ್ ಮಾಡ್ತೀರಿ. ಬೈ ಹಾರ್ಟ್ಸ್.